ನಮಸ್ಕಾರ ಎಲ್ರಿಗೂ. ಯಾರೆಲ್ಲ ಈ ಬಾರಿ ಗಣೇಶನ ಕೂರಿಸ್ಬೇಕು ಅಂತ ಇದ್ದೀರಾ ಅವರಿಗೆ ಒಂದು ಕಡಿಮೆ ಬೆಲೆಯಲ್ಲಿ ಮಣ್ಣಿನ ಗಣಪಗಳು ಅಂತ ಸಿಗುವಂತಹ ಸ್ಥಳವನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಇದು ನಮ್ಮ ಚಿತ್ರದುರ್ಗದ ಹತ್ತಿರನೇ ಇರುವಂತಹ ಧವಳಗಿರಿ ಬಡಾವಣೆಯಲ್ಲಿ ಒಂದು ಗಣೇಶನ ಮೂರ್ತಿಯನ್ನು ತಯಾರು ಮಾಡ್ತಿದ್ದಾರೆ. ಯಾವ್ಯಾವ ರೀತಿ ಗಣೇಶಗಳನ್ನು ತಯಾರು ಮಾಡ್ತಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ನೀವಿಲ್ಲಿ ನೋಡ್ತಿರ್ಬೋದು, ಶಿವನ ಅವತಾರ ಹೊಂದಿರುವಂತಹ ಗಣೇಶ ಮೂರ್ತಿಯನ್ನು ರೆಡಿ ಮಾಡ್ತಾ ಇದ್ದಾರೆ. ಇದಿನ್ನೂ ಕೂಡ ಫಿನಿಶಿಂಗ್ ಆಗಿಲ್ಲ, ಫಿನಿಶ್ ಕೂಡ ಇನ್ನೂ ಆಗಬೇಕಾಗಿದೆ. ಕ್ಲಾತ್ ಫಿನಿಶಿಂಗು ಹಾಗೆ ಸ್ಟೋನ್ ಫಿನಿಶಿಂಗ್ ಕೂಡ ಇನ್ನೂ ಆಗಬೇಕಾಗಿದೆ. ಇದೇ ರೀತಿ ಇನ್ನೂ ಸುಮಾರು ಅವತಾರದಲ್ಲಿ ಇರುವಂತಹ ಗಣೇಶಗಳನ್ನು ಈ ಒಂದು ಸೆಟ್ನಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಈ ಒಂದು ಗಣೇಶದ ನೀವು ಫಿನಿಶಿಂಗ್ ನೋಡ್ಬೋದು, ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಹಾಗೆ ಒಂದು ಗಣೇಶಕ್ಕೆ ಕ್ಲಾತ್ ಫಿನಿಶಿಂಗ್ ಕೂಡ ಆಗಿದೆ. ಆ ಒಂದು ಕ್ಲಾತ್ ಫಿನಿಶಿಂಗ್ ಆದಮೇಲೆ ನಮ್ಮ ಗಣೇಶನ ಲುಕ್ಕು ಕದರೇ ಚೇಂಜ್ ಆಗಿ ಕಾಣುತ್ತೆ. ನೋಡ್ತಿರ್ಬೋದು, ಅದ್ಭುತವಾಗಿ ಕಾಣ್ತಾ ಇದೆ. ಇದೇ ರೀತಿ ಇನ್ನೂ ಸುಮಾರು ಅನೇಕ ವಿಗ್ರಹಗಳು ಇಲ್ಲಿ ಗಣೇಶನ ಮೂರ್ತಿಗಳನ್ನು ರೆಡಿ ಮಾಡ್ತಿದ್ದಾರೆ. ಈ ಒಂದು ಮೂರ್ತಿಗಳನ್ನು ರೆಡಿ ಮಾಡುವಂತಹ ಮಾಲೀಕರನ್ನೇ ನಾವು ಕೇಳೋಣ, ಯಾವ ಥರ ಗಣಪತಿಗಳನ್ನು ರೆಡಿ ಮಾಡ್ತಿದ್ದಾರೆ ಅಂತ. ನಮಸ್ತೆ, ನಮ್ಮ ಹೆಸರು ಸಿದ್ದೇಶ್ ಅಂದ್ಬಿಟ್ಟು. ನಾವು ಮೂಲತಃ ಹೊಳಲ್ಕೆರೆ ತಾಲೂಕು ರಾಮಗಿರವರು. ನಾವು ಇಲ್ಲೇ ದೊಡ್ಡಪೇಟೆಯಲ್ಲಿ ವಾಸವಾಗಿದ್ದೀವಿ. ಗಣೇಶನ ಮೂರ್ತಿಗಳನ್ನ ತಯಾರಿ ಮಾಡ್ತೀವಿ. ದೊಡ್ಡವೆಲ್ಲ ಮಾಳಪ್ಪನಟ್ಟಿ ಹತ್ರ ಗಾರ್ಮೆಂಟ್ಸ್ ಹಿಂದೆ ಮಾಡ್ತಾಯಿದ್ವಿ. ಧವಳಗಿರಿ ಬಡಾವಣೆ 3rd ಕ್ರಾಸ್ ಅಂತ ರೋಡ್ ಇದೆ, ಅದರ ಆಪೋಸಿಟ್ ರೋಡಿಗೆ ನಾವು ಗಣೇಶನ ಮೂರ್ತಿಗಳನ್ನ, ಮಣ್ಣಿನ ಮೂರ್ತಿಗಳನ್ನ ತಯಾರಿ ಮಾಡ್ತಿದ್ದೀವಿ. ಸುಮಾರು ಒಂದು 5-6 ತಿಂಗಳಿಂದಲೂ ಮಣ್ಣಿನ ಮೂರ್ತಿನ ತಯಾರಿ ಮಾಡ್ತಿದ್ದೀವಿ. ಇದು ನಮ್ಮ ಮೂಲ ಕಸವಾಗಿದೆ. ನಮ್ಮ ತಂದೆ ಕಾಲದಿಂದಲೂ, ನಮ್ಮ ತಾತನ ಕಾಲದಿಂದಲೂ ಮಾಡ್ತಾಯಿದ್ದೀವಿ. ನಮ್ಮ ಫ್ಯಾಮಿಲಿ ಎಲ್ಲ ಮಾಡ್ಕೊತ ಬರ್ತಾಯಿದ್ದೀವಿ. ಅವ್ರು ಯಾವ್ಯಾವ ಡಿಸೈನ್ ಕೇಳ್ತಾರೋ ಆ ಡಿಸೈನ್ಗಳ್ನ ನಾವು ಮಣ್ಣಿನ ಮೂರ್ತಿನ ಮಾಡ್ತಿದ್ದೀವಿ. ಶಿವನ ಅವತಾರ ಇರ್ಬೋದು, ಆಂಜನೇಯನ ಅವತಾರ ಆಗಿರ್ಬೋದು, ಕೃಷ್ಣನ ಅವತಾರ ಆಗಿರ್ಬೋದು, ಬಸವಣ್ಣನು ಯಾವ ಥರ ಪ್ಯಾಟ್ರನ್ನು, ಯಾವ ಥರ ಡಿಸೈನ್ ಬೇಕೋ ಹುಡುಗರು ಯಾವ ಥರ ಕೇಳ್ತಾರೋ ಆ ಥರ ಮೂರ್ತಿಗಳ್ನ ನಾವು ಮಾಡ್ಕೊತ ಬರ್ತಾಯಿದ್ದೀವಿ. ಆಲ್ಮೋಸ್ಟ್ ಒಂದು ಸಣ್ಣವು ಮನೆಯಲ್ಲೇ ಹತ್ರ ದೊಡ್ಡಪೇಟೆಯಲ್ಲೇ ಮಾಡಿದ್ದೀವಿ. ಒಂದು ಬಂದು ಬುಕ್ ಆಗ್ತದವೆ. ಇಲ್ಲಿ ಮಣ್ಣಿನ ಮೂರ್ತಿ ಮಾಡಿದ್ದೀವಿ. ಮುಂಚಿಂದಲೂ ಆರ್ಡ್ರ್ ಮಾಡಿ ಬುಕ್ ಮಾಡ್ತಾಯಿದ್ದಾರೆ. ಮಾಮೂಲು ಗಿರಾಕಿಗಳಿದ್ದಾವೆ. ಅರ್ಧ ಅಡಿಯಿಂದ ಹಿಡಿದುಬಿಟ್ಟು 10 ಅಡಿ ಗಣೇಶ ತನಕ ಮಾಡ್ತಿದ್ದೀವಿ. ನಾವು ಈ ಸರಿ ಆರ್ಚು ಮತ್ತು ಸ್ಟೋನ್ ವರ್ಕ್ಗಳನ್ನ ಕೊಡ್ತಾಯಿದ್ದೀವಿ. ಬೇಕಂದ್ರೆ ಆರ್ಚುನು ತೊಗೋಬೋದು, ಸ್ಟೋನ್ ವರ್ಕ್ ಬೇಕಂದ್ರೆ ಸ್ಟೋನ್ ವರ್ಕು ಮಾಡಿಕೊಡ್ತಾಯಿದ್ದೀವಿ. ಒಳ್ಳೆ ರೆಸ್ಪಾನ್ಸ್ ಇದೆ. ಮುಂಚೆಲ್ಲ ಆರ್ಡ್ರ್ ಆಗಿದ್ದಾವೆ. ಹಿರಿಯೂರು, ಚಳ್ಳಕೆರೆ, ಹೊಸದುರ್ಗ, ಬೆಲ್ಗೂರು, ಶಿರಾ, ತುಮಕೂರಿಂದಲೂ ಬಂದಿದ್ದಾರೆ. ಭೀಮಸಮುದ್ರಕ್ಕಾಗಿದ್ದಾವೆ, ಹಳಿಯೂರಿಗಾಗಿದ್ದಾವೆ, ಸುತ್ತಮುತ್ತಲು ಕೆಳಗೋಟೆ, ಜೋಗಿಮಟ್ಟ ರೋಡು, ಸ್ಟೇಡಿಯಂ ಹತ್ರ ಎಲ್ಲ ಹುಡುಗರುಗಳು ಬಂದು ಬುಕ್ ಮಾಡ್ತಾಯಿದ್ದಾರೆ. ಇನ್ನೂ ಒಂದು 8-10 ಪೀಸು ಬುಕ್ ಇದ್ದಾವೆ. ಬೇಕಂದರೂ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಗೌರಿ ವಿಗ್ರಹಗಳೂ ಸಿಗುತ್ತೆ. ಮತ್ತು ನಿಮ್ಗೆ ಏನಾರೇ ವರ್ಕ್ ಬೇಕು ಅಂದರೆ ಹಬ್ಬ ಆದಮೇಲೂ ನಿಮಗೆ ಮಣ್ಣಿನ ಮೂರ್ತಿ ಅಂಥವಿಂಥವು ಬೇಕು, ಸ್ಟ್ಯಾಚಸ್ ಬೇಕು ಅಂದರೂ ನಾವು ಮಾಡ್ಕೊಡೋಕ್ಕೆ ತಯಾರಿದ್ದೀವಿ, ಮಾಡಿಕೊಡ್ತೀವಿ. ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸುಮಾರು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಸರ್? ಸುಮಾರು ನಮ್ಮ ತಂದೆ ಕಾಲದಿಂದಲೂ ಮಾಡ್ಕೊತ ಬಂದಿದ್ದೀವಿ. ಹೆಚ್ಚು ಕಮ್ಮಿ ಒಂದು 40-50 ವರ್ಷದಿಂದಲೂ ಮಣ್ಣಿನ ಮೂರ್ತಿನ ತಯಾರಿ ಮಾಡ್ಕೊತ ಬರ್ತಾಯಿದ್ದೀವಿ. ಫುಲ್ ಝೀರೋ ಇದನ್ನು ನೀವೇ ಶುರು ಮಾಡ್ತೀರಾ ಅಥವಾ ಗಣೇಶ, ಅಥವಾ ಎಲ್ಲದರದ್ದನ್ನು ತರಿಸ್ತೀರಾ? ಇಲ್ಲ, ಪ್ರತಿಯೊಂದು ಗಣೇಶನೂ ನಾವೇ ಮಾಡ್ತಿದ್ದೀವಿ. ಅಂದರೆ ಈಗ ಒಂದು 5-6 ತಿಂಗಳು ಮುಂಚೆನೇ ನಾವು ಮಣ್ಣನ್ನು ತಂದುಬಿಟ್ಟು, ಕೆರೆಯಲ್ಲಿ ಮಣ್ಣು ತಂದುಬಿಟ್ಟು ಅದನ್ನು ತಂದುಬಿಟ್ಟು ಹದ ಮಾಡಿ, ಮಣ್ಣಲ್ಲೆಲ್ಲ ಕುಟುಂಬ ಸಮೇತ ಎಲ್ಲ ಪ್ರತಿಯೊಬ್ಬರೂ ಸೇರಿಬಿಟ್ಟು ಮಣ್ಣನ್ನು ಕುಟ್ಟಿ ರೆಡಿ ಮಾಡಿಬಿಟ್ಟು ಹತ್ತಿ ಹಾಕಿ ಕೈಯಿಂದಲೇ ಮಾಡ್ತೀವಿ. ಸಣ್ಣ ಗಣಪತಿಗಳ್ನ ಕೆಲವೊಂದು ಮೋಲ್ಡ್ ಯೂಸ್ ಮಾಡ್ತೀವಿ. ದೊಡ್ಡವೆಲ್ಲ ಪ್ರತಿಯೊಂದು ಕೈಯಲ್ಲೇ ಯೂಸ್ ಮಾಡಿ ಫಿನಿಶಿಂಗ್ ವರ್ಕ್ ಮಾಡ್ತೀವಿ. ಮೇನ್ ನಮ್ಮದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ನೀವು ಕೇಳ್ದಂಗೆ ಮಾಡಿಕೊಡೋದು ಒಂದು ಫಿನಿಶಿಂಗ್ ಇರುತ್ತೆ. ನಮ್ಮದು ಹ್ಯಾಂಡ್ ವರ್ಕ್ ಮಾಡೋದ್ರಿಂದ ಫಿನಿಶಿಂಗ್ ಇರುತ್ತೆ. ಹಂಗಾಗಿ ನಮಗೆ ಇಷ್ಟಪಟ್ಟು ನಮ್ಮ ಗಣೇಶನ ಮೂರ್ತಿಗಳನ್ನ ಇಷ್ಟಪಡ್ತಾರೆ, ಬಂದು ತೊಗೊಂಡೋಗ್ತಾರೆ. ಇಲ್ಲ, ಎಲ್ಲ ಪ್ರತಿಯೊಂದು A to Z ನಾವೇ ಮಾಡ್ತೀವಿ. ನಮ್ಮ ಕುಟುಂಬದವರೇ ಮಾಡ್ತಿದ್ದೀವಿ ಎಲ್ಲ. ಹಾಗಾಗಿ ಪೇಂಟಿಂಗು ನಾವು ಕೊಲ್ಲಾಪುರ ಕಡೆಯಿಂದ ಪೇಂಟ್ ತಂದುಬಿಟ್ಟು, ಅಂದರೆ ನಾವು ಆಯಿಲ್ ಪೇಂಟ್ ಯೂಸ್ ಮಾಡಲ್ಲ, ವಾಟರ್ ಬೇಸ್ ಯೂಸ್ ಮಾಡ್ತಿದ್ದೀವಿ. ಪರಿಸರಕ್ಕೂ ಹಾನಿ ಆಗಲ್ಲ. ಹಾಗಾಗಿ ನಮ್ಮ ಗಣೇಶಗಳನ್ನ ಚೆನ್ನಾಗಿ ಇಷ್ಟಪಡ್ತಾರೆ. ನಮ್ಮ ಅಡ್ರೆಸ್ ಬಿಟ್ಟು ನಮಗೆ 5 ಅಡಿ 6 ಅಡಿ ಗಣೇಶ ಮತ್ತು 7 ಅಡಿ ಗಣೇಶ ಬೇಕು ಅಂದರೆ ಪರ್ಟಿಕ್ಯುಲರಾಗಿ ಅಡ್ರೆಸ್ಸು ಧವಳಗಿರಿ ಬಡಾವಣೆ 3rd ಕ್ರಾಸ್ ಅಂತ ಬೋರ್ಡ್ ಇದೆ, 3ನೇ ಅಂತ ಬೋರ್ಡ್ ಇದೆ. ಅದರ ಆಪೋಸಿಟ್ ರೋಡೇ ನಮಗೆ ನಮ್ಮ ಗಣೇಶನ ಮೂರ್ತಿ ಶೆಡ್ಡು ಸಿಗುತ್ತೆ. ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಗಣೇಶ ತಯಾರು ಮಾಡುವಂಥ ಮಾಲೀಕರು ಹೇಳಿರುವ ರೀತಿ ಪ್ರತಿಯೊಂದು ಗಣೇಶ ಕೂಡ ಅದ್ಭುತವಾಗಿ ಮೂಡಿ ಬಂದಿದೆ. ನಿಮ್ಮ ರೇಟಿಗೆ ತಕ್ಕಂತೆ ಕಡಿಮೆ ಬೆಲೆಯಲ್ಲಿ ಮಣ್ಣಿನ ಗಣಪತಿ ಈ ಒಂದು ಶೆಡ್ನಲ್ಲಿ ಸಿಗುತ್ತೆ. ಹಾಗಾಗಿ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರು ಕೂಡ ಶೇರ್ ಮಾಡಿ. ಹಾಗಾಗಿ ನೀವು ಗಣೇಶನ ಪರ್ಚೇಸ್ ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಬೋದು ನೀವು. ಹಾಗೆಯೇ ನೀವು ಯಾವ ಊರಿಂದ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ನಿಮ್ಮ ಒಂದು ಜಿಲ್ಲೆಯ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಇನ್ನು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಜಗನ್ ಝೋನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.